ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿ ಹಾಗೂ ಗುರುಗಳ ಗುರುಮಾತೆಯರ ಒಂದು ಸಮಾವೇಶ. ಇಂಥ ಸಮಾರಂಭದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಬೊಮ್ಮನಾಡಿಯ ಪರಮ ಪೂಜ್ಯರ ಶ್ರೀಚರಣದಲ್ಲಿ ವಂದಿಸಿ, ಸೊಂಡೂರಿನ ಪರಮ ಪೂಜ್ಯರ ಶ್ರೀಚರಣದಲ್ಲಿ ವಂದಿಸಿ, ಪರಟಿ ಸಾಹೇಬರಲ್ಲಿ ಶರಣಗಳನ್ನು ಹೇಳಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಶಿವಪ್ಪ ಅವರೇ, ಯಾವತ್ತೂ ಗುರುಗಳೇ ಗುರುಮಾತೆಯರೇ, ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಚೆಂಗಳೆ ಅವರು ಹೇಳಿದ ಹಾಗೆಯೇ ಇವತ್ತು ನಾವು ಯಾರು ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನಿಸ್ತಾ ಇದೆ. ಯಾಕಂದರೆ ನೀವು ಒಂದು ಮಾತನ್ನು ಕೇಳಕ್ಕೆ ಬಂದೇವಿ. ಅದು ಯಾರ ಮಾತು ಅಂದರೆ ಹೊರಟಿಯವರ ಮಾತುಗಳನ್ನು ನಾವೆಲ್ಲ ಕೇಳ್ಕೊಂಡಿದ್ದೀವಿ. ಯಾಕಂದ್ರೆ ನಾವು ನಿಮ್ಮ ಜೊತೆಗೆ ಸದಾಕಾಲ ಇರ್ತಕ್ಕಂಥವ್ರು. ನಿಮ್ಗೆ ಅನಿಸ್ಬೋದು, ಏನಪ್ಪ ಸ್ವಾಮಿಗಳು ಮಡ್ದಾಗ ತೊಗೊಂಡು ಪೂಜೆ ಮಾಡೋದು ಬಿಟ್ಟು ಇಲ್ಲಿ ಯಾಕೆ ಬಂದಾರ ಅಂತ ತಿಳ್ಕೊಂಡ್ರಿ ಅಲ್ಲ. ನನಗೂ ಅನ್ಸಾಕತ್ತೈತಿ, ಯಪ್ಪ ನಾ ಯಾಕಂದ್ರೆ ಸ್ವಾಮಿಗಳ ಸುಮ್ಮನೆ ಮಡ್ದಾಗ ತೊಗೊಂಡು ಪೂಜೆ ಮಾಡ್ಕೊಂಡು ಬಿಟ್ಟು ಇರಲಿಲ್ಲ ಅಂತ ತಿಳ್ಕೊಂಡ್ರಿ. ನಾವೆಲ್ಲ ಯಾಕೆ ಬಂದೇವಪ್ಪ ಅಂತ ಕೇಳಿದ್ರೆ ನಿಮ್ಮ ಸಲುವಾಗಿ ನಾವು ಬಂದೀವಿ ಅಂತ ಅನ್ನೋದನ್ನು ಕೂಡ ನಮ್ಮ ಶಾಲೆಯಿಂದ ಸುಮಾರು 18-20 ಜನ ಗುರುಗಳು ಗುರುಮಾತೆಯರು ಬಂದಿದ್ದಾರೆ. ಇನ್ನೂ 18 ಜನ ಶಾಲೆ ಬಿಟ್ಟು ಬಂದಿದ್ದೇವೆ ನಾವೆಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಈಗಾಗಲೇ ರಿಟೈರ್ಡ್ ಹಂತದಲ್ಲಿದ್ದಾರೆ. ಅವರೆಲ್ಲ ನಿವೃತ್ತಿಯ ಹಂತದಲ್ಲಿ ಇರೋದ್ರಿಂದ ಅವರು ನಿವೃತ್ತಿ ಆಗೋದ್ರೊಳಗೆ ಅವರೊಂದು ಭವಿಷ್ಯವನ್ನು ಕಲ್ಪಿಸಿಕೊಡಬೇಕು. ನಾವು ಮಡ್ದಾಗ ಕೂತ್ಕೊಂಡ್ರೆ ಆಗೋದಿಲ್ಲ, ನಾವು ಕೂಡ ನಿಮ್ಮ ಜೊತೆಗೆ ಬರ್ತೇವೆ ಅಂತ ತಿಳ್ಕೊಂಡು ಹೇಳಿ ನಾನು ಮಾತಾಡೋದು ಸೂಕ್ತ ಅಲ್ಲ ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ವಿಶೇಷವಾಗಿ ನೀವು ಎಲ್ಲರೂ ಕೂಡಿ ನಮ್ಮ ಹೊರಟಿ ಸಾಹೇಬರಿಗೆ ಒಂದು ಶಕ್ತಿಯನ್ನು ತುಂಬಿ ಮುಂಬರ್ತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಅವ್ರು ನಮ್ಗೆ ಏನಾದರೂ ಕೂಡ ಒಂದು ಭರವಸೆಯನ್ನು ಕೊಟ್ಟು, ಇದು ಕೊನೆಯ ಹೋರಾಟ ಅಲ್ಲ, ಇದು ಹಿಂಗೆ ನಿರಂತರ ಹೋರಾಟ ಅಲ್ಲ, ಇವತ್ತು ನಾವು ಆ ಅಧಿವೇಶನದಲ್ಲಿ ನಾವೆಲ್ಲರೂ ಕೂಡ ಖುಷಿಯಾಗಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು, ಬದುಕನ್ನು ಕಟ್ಕೊಳ್ಬೇಕು, ಆ ವ್ಯವಸ್ಥೆಯನ್ನು ನಮ್ಮ ಹೊರಟಿ ಸಾಹೇಬರು ಕಲ್ಪಿಸಿ ಕೊಡ್ತಾರೆ ಅಂತಕ್ಕಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲ ಶಿಕ್ಷಕರಿಗೆ ಅನುದಾನ ಸಿಗಲಿ ಅನ್ನುವಂಥ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸುತ್ತಾ ಈಗ ಈ ಒಂದು